ನಿಮ್ಮನ್ನೇ ನಾವು ಎರಡನೇ ಭಾಗ ದೇವ್ರಂತ ಕರಿತೀವಿ. ದೇವ್ರು ಇರ್ಬೇಕು, ಜೊತೆ ನೀವೇ ಇರ್ಬೇಕು. ಇವತ್ತು ಈ ಸ್ಥಾನಕ್ಕೆ ಬೆಳೆದಿವಿ ಅಂದ್ರೆ ನೀವೇ. ನಿಮ್ ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಕೂಡ ದುಡ್ಡಲ್ಲಿ ನೀವು ಪ್ರಚಾರ ಮಾಡೋದು ನಾನು ಬೆಳೆದಿರೋದು. ಹಂಗಾಗಿ ನಾನು ನಿಮಗೆ ಧನ್ಯ. ದಯವಿಟ್ಟು ನೀವು ಹಂಗೆ ಯಾರು ಅನ್ಯಾಯ ಮಾಡ್ದಾನೆ, ಯಾರಿಗೆ ಕೆಟ್ಟ ಮಾಡ್ದಾನೆ ಅಲ್ವಣ, ಕಂಡರ ಬಗ್ಗೆ ಮಾತಾಡ್ತಾನೆ, ಸಾಲ ಮಾಡ್ದಾನೆ, ನಿಮ್ಮ ಅಪ್ಪ ಅಮ್ಮಗಳು ಸಾಕಿ, ನಿಮ್ಮ ಮಕ್ಕಳನ್ನ ಓದಿಸಿ ಆತ ಪರವಾಗಿಲ್ಲ, ಸಾಧ್ಯವಾದಷ್ಟು ನಮ್ಮ ಸಂಸ್ಕೃತಿ ಕಳಿಸಿ. ಬರೀ ಆಸ್ತಿಗೆ ಬಿಡಬೇಡಿ, ಸಂಸ್ಕೃತಿ ಮಕ್ಕಳು ಹಾಳಾಗ್ತವೆ. ಬೇರೆ ಪ್ರಜ್ಞೆ ಇರಲ್ಲ, ನಿಮ್ಮ ಪ್ರೀತಿ ಹುಟ್ಟಲ್ಲ. ದಯವಿಟ್ಟು ಮಾಡ್ತೀರಾ ಮಾಡಲ್ವ? ಅಕ್ಕಪಕ್ಕದ ಬರೀ ನಾನು ಇನ್ನೊಂದಿನ ಅಂತ ಹೇಳ್ತೀನಿ, ಯಾರಿಗೆ ಹೆಲ್ಪ್ ಮಾಡೋಕ್ಕಾದ್ರೂ ಪರವಾಗಿಲ್ಲ, ಕಂಡರ ಬಗ್ಗೆ ಮಾತ್ರ ಅನ್ಯಾಯ ಮಾತಾಡಬೇಡಿ, ಕಂಡರ ವಿಚಾರ ಮಾತಾಡಬೇಡಿ. ಯಾಕೆಂದ್ರೆ ನಾನು ಎಷ್ಟು ನನಗೆ ಹೆಲ್ಪ್ ಮಾಡುವಾಗ ಮೊನ್ನೆ ನೀವು ಕೊಡೋ ದುಡ್ಡು ಕೊಡೋದು, ಮೊನ್ನೆ ಯಾರೋ ಹಾಕಿದಾನೆ ಮನೋಹರ್ ಅಂತ ಒಬ್ಬ, ಸ್ಯಾರಿ ಕೊಡೋ ಹೆಂಗಸರು ಮುಟ್ತಾನೆ ಅಂತ. ಇಂಥ ರವೆ ಕೊಡ್ತೀವಿ, ಯಾರು ಸ್ಯಾರಿ ಕೊಡ್ತೀವಿ, ವಯಸ್ಸಾಗ ಕೊಡ್ತೀವಿ, ಅಂದ್ರ ಕೊಡ್ತೀವಿ, ರುದ್ರ ಕೊಡ್ತೀವಿ. ಯಾವುದೋ ಒಂದು ಹುಡುಗಿಗೆ ಮನೆ ಕಟ್ಕೊಳ್ಳೋ ಅಂತ ದುಡ್ಡು ಕೊಟ್ರೆ ತನಿಖೆ ಆಗ್ಬೇಕು ಅಂತ ಬರ್ತಾನೆ. ಆ ತರ ಮಾತಾಡಬೇಡಿ, ಕಂಡರ ಬಗ್ಗೆ ಮಾತಾಡಬೇಡಿ, ಕಂಡರ ಮೇಲೆ ಹೆಣ್ಮಕ್ಳ ಬಗ್ಗೆ ಮಾತಾಡಬೇಡಿ. ನಿಮ್ಮ ಬರೀ ಯೋಚನೆ ಮಾಡಿ, ಅರ್ಥದ ನಿಮ್ಮನ ಬಗ್ಗೆ ಮಾತು ಯೋಚನೆ ಮಾಡಿ. ಇನ್ನೊಂದ್ಸರಿ ನಿಮ್ಗೆ ಎಲ್ಲ ಒಂದ್ಸರಿ ಜೋರಾಗಿ ಅಕ್ಕಿ ತಂಗೋಟ ಬಲದ ಮಾಡಿ ಒಂದ್ಸರಿ ಜೋರಾಗಿ ಎಲ್ಲ ಒಂದ್ಸರಿ ಸೌಂಡೇ ಕೇಳಲಿಲ್ಲಪ್ಪ. ನೀವು ಹೊಡಿತೀರಿ, ಅವ್ರು ಗೊತ್ತಾ ನಮ್ಗೆ ಹಾಕ್ಬೇಕು, ನಾವು ಕಂಡ ಮನಸ್ಸಲ್ಲಿ ಮಗನ ಇಲ್ಲಿ ಹೊಡಿತಿದ್ದೀರಿ. ಅವ್ರು ಹೆಂಗ್ ಗೊತ್ತಾ, ನಮ್ಗೆ ಹಾಕ್ಬೇಕು ನಾವು